ಮರವ ಹೂ ಕೊಯ್ದು ಮರಕ್ಕೇರಿಸಿ ನದಿಯ ಉದಕವ ನದಿಗೆ ಅರ್ಪಿತ ಮಾಡಿ ಕರುವನಗಲಿಸಿ ತಾಯಿ ಮರುಗಿಸಿ ಮೊಲೆವಾಲ ಕರಿದುಣ್ಣಬೇಡವೋ ಕೂಡಲ ಸಂಗಮ ದೇವ ನೀ ಮಾಡಿದ ಮಾಯೆ ಹಲವ ಬಾಯಿಯ ಡೊಣ್ಣೆದೆ ಹೋಯಿತು. ಅಂದರೆ ಇದರ ಅರ್ಥವೇನೆಂದರೆ ಗಿಡದ ಹೂವು, ಗಿಡದ ಪುಷ್ಪ, ಗಿಡದ ಹೂವು ಅಂದ್ರೆ ಈಗ ಮರದ ಹೂ ಕೊಯ್ದು ಅಂದ್ರೆ ಮರದ ಹೂವು ಕಡಿದು ಮರಕ್ಕೆ ಏರ್ಸಿರೋದು ಅದು ಇದು ಆಗ್ತದೇನು, ಶೋಭೆ ತರ್ತದೇನು? ಇಲ್ಲ. ಮರದ ಹೂ ಕೊಯ್ದು ಪುಷ್ಪವನ್ನು ಕೊಯ್ದು ಗಿಡಕ್ಕೆ ಅರ್ಪಿಸಿದರೆ ಅದು ಇದಾಗ್ತದೇನು? ಇಲ್ಲ. ಮರದ ಹೂವನ್ನು ಕಡಿದು ಅದು ಒಳ್ಳೆಯ ಪೂಜಕ್ಕಾಗಲಿ ಪುಷ್ಪಕ್ಕಾಗಲಿ ಪೂಜೆಗೆ ಅದು ಅರ್ಪಿತ ಮಾಡಿದರೆ ಅದು ಗಿಡಕ್ಕೆ ಅರ್ಪಿತ ಮಾಡಿದರೆ ಶೋಭೆ ತಗೋಲ್ಲ. ಅದು ಎದಕ್ಕೆ ಅರ್ಪಿತವಾಗಬೇಕು ಅದು ಅದಕ್ಕೆ ಅರ್ಪಿತವಾಗಬೇಕು. ಮರದ ಹೂವನ್ನು ಪುಷ್ಪವನ್ನು ಕೊಯ್ದು ಗಿಡಕ್ಕೆ ಅರ್ಪಿಸಿದರೆ ಅದು ಒಪ್ಪುವುದೇ ಇಲ್ಲ. ಆಮೇಲೆ ನದಿಯ ನೀರನ್ನು ನದಿಯ ಉದಕವ ನದಿಗರ್ಪಿತ, ನದಿಯ ಉದಕವನ್ನು ನದಿಗೆ ಇದು ಮಾಡಿದ್ರೆ ಅಭಿಷೇಕ ಮಾಡಿದ್ರೆ ಅಲ್ಲ. ನದಿಯ ನೀರನ್ನು ಲಿಂಗಕ್ಕೆ ಅರ್ಪಿತ ಮಾಡಿದರೆ ಅದು ಶೋಭೆ ಕೊಡುತ್ತದೆ. ನದಿಯ ನೀರನ್ನು ನದಿಗೆ ಅರ್ಪಿತ ಮಾಡಿ ಮೇಲೆ ಕುಡಿಯುವ ಕರುವನ್ನು ಅಗಲಿಸಿ. ಈಗ ಕುಡಿಯುವ ಕರುವನ್ನು ಅಗಲಿಸಿ ಆಕಳಿಗೆ ಕರುವನ್ನು ಬಿಟ್ಟು ಹಾಲು ಕೆರೆದ್ರೆ ಅಂದ್ರೆ ನೋಡ್ಕೊಂಡ್ರೆ ಅದು ಕರುವಿಗೆ ಬಿಡಿಸಿ ಬರೀ ಹಾಲು ಅಷ್ಟೆಲ್ಲ ಕರೆದ್ರೆ ಅದು ಇದಾಗ್ತದೆ. ಕರುನೇ ಹಾಲು ಅಷ್ಟೆಲ್ಲ ಅದು ಕರುನೇ ಕುಡಿದ್ರೆ ಅದು ಹಾಲು ಅದಕ್ಕೆ ಅರ್ಪಿತ ಆಗ್ತದೆ? ಇಲ್ಲ. ಕರುವಿಗೆ ಬಿಡೋಷ್ಟು ಬಿಟ್ಟು ಆಮೇಲೆ ಅದು ಆಕಳ ಹಾಲು ಸ್ವಲ್ಪ ಹಿಂಡಿ ಅದು ಅರ್ಪಿತ. ಕರುವಿನ ಹಾಲು ಕರುವಿಗೆ ಅರ್ಪಿತ. ನದಿಯ ಉದಕವು ನದಿಗೆ ಅರ್ಪಿತವಲ್ಲದೆ ಮತ್ತಾವುದಕ್ಕೆ ಅರ್ಪಿತವೋ ಕೂಡಲ ಸಂಗಮ ದೇವ. ಕರು